10ನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈಗ ನಿಮ್ಮ ಹಿಂದಿಯ ಪದ್ಯ ತುಳಸಿ ಕೆ ದೋಹೆ ಇದರ ಪ್ರಶ್ನೋತ್ತರಗಳು ಹಾಗೂ ಭಾಷಾಭ್ಯಾಸವನ್ನು ನೋಡೋಣ. ಮೊದಲಿಗೆ ಕವಿ ಪರಿಚಯ. गोस्वामी तुलसीदास. गोस्वामी तुलसीदास का काल है 1532 से 1623. ನೋಡಿ, 1532ರಿಂದ 1623 ಅವಧಿಯಲ್ಲಿ ಗೋಸ್ವಾಮಿ ತುಳसीदासರು ಜೀವಿಸಿದ್ದರು. जन्म सन 1532 में उत्तर प्रदेश के राजापुर में हुआ था. उत्तर प्रदेशದ ರಾಜಾಪುರ ಎಂಬಲ್ಲಿ ಹುಟ್ಟಿದರು. भक्त तुलसीदास भगवान राम के अनन्य भक्त थे. भगवान रामನ अनन्य ಭಕ್ತರಾಗಿದ್ದರು ತುಳಸಿದಾಸರು. ಶಾಖಾ गोस्वामी तुलसीदास हिंदी साहित्य के भक्तिकाल की राम भक्ति शाखा के प्रमुख कवि है. ನೋಡಿ, ಭಕ್ತಿ ಕಾಲದ ರಾಮ ಭಕ್ತಿ ಶಾಖೆಯ ಪ್ರಮುಖ ಕವಿ ಈ ತುಳಸಿದಾಸರು. ಇವರ ತಂದೆ ಹೆಸರೇನು? ಆತ್ಮಾರಾಮ್. ಅವ್ರ ಮಾತಾ ಹುಲ್ಸಿ ಥಾ. ನೋಡಿ, ತಾಯಿ ಹೆಸರು ಹುಲ್ಸಿ ಅಂತ ಇದೆ. बचपन का नाम कहा जाता है कि जब तुलसीदास जी का जन्म हुआ तब उन्होंने राम नाम का उच्चारण किया था. ಹೇಳ್ತಾರೆ, ಯಾವಾಗ ತುಳಸಿದಾಸರು ಹುಟ್ಟಿದ್ರು ಅವಾಗ ಅವರು ರಾಮ ನಾಮವನ್ನು ಉಚ್ಚಾರಣೆ ಮಾಡಿದ್ರು ಅಂತ ಹೇಳ್ತಾರೆ. ಇಸ್ಲಿಯೇ ಉನ್ಕೆ ಬಚ್ಪನ್ ಕಾ ನಾಮ್ ರಾಮ್ ಬೋಲಾ ಪಡ. ಆದ್ರಿಂದ ಅವರ ಬಾಲ್ಯದ ಹೆಸರು ರಾಮ ಬೋಲಾ ಅಂತ. ಅಂದ್ರೆ ಹುಟ್ಟಿದ ತಕ್ಷಣ ಅವರು ರಾಮ ನಾಮವನ್ನು ಹೇಳಿದ್ರು ಅಂತ ಒಂದು ಪ್ರತೀತಿ ಇದೆ. ಪ್ರಮುಖ ರಚನೆಗಳು ಯಾವುವು? ಇವರ ಕೃತಿಗಳು ಯಾವುವು ಅಂತಂದ್ರೆ ರಾಮಚರಿತ ಮಾನಸ, ವಿನಯ ಪತ್ರಿಕಾ, ಗೀತಾವಳಿ, ದೋಹಾವಳಿ, ಕವಿತಾವಳಿ ಆದಿ. ನೋಡಿ, ನೆನಪಿಲಿಡ್ಲಿಕ್ಕೆ ಸುಲಭವೇ. ಗೀತಾವಳಿ, ದೋಹಾವಳಿ, ಕವಿತಾವಳಿ, ರಾಮಚರಿತ ಮಾನಸ. ಇನ್ನು ಮರಣ सन 1623 को ಕಾಶಿ ಮೇ ಉನ್ಕಾ ದೇಹಾಂತ ಹುआ. ಕಾಶಿಯಲ್ಲಿ ಅವರು ನಿಧನ ಹೊಂದಿದರು. ಇನ್ನು ಕೆಲವು ಶಬ್ದಾರ್ಥಗಳನ್ನು ನೋಡೋಣ. ಮುಖಿಯ ಅಂದ್ರೆ ನೇತ, ಮುಖಂಡ, ನಾಯಕ. ಸಕಲ ಅಂದ್ರೆ ಸಂಪೂರ್ಣ. ವಿಶ್ವ ಅಂದ್ರೆ ಸಂಸಾರ, ಈ ಜಗತ್ತು, ವಿಶ್ವ. ಕಿನ್ಹ ಅಂತಂದ್ರೆ ಇದು ಓಲ್ಡ್ ಲ್ಯಾಂಗ್ವೇಜ್ ಇದ್ದ ಹಾಗೆ, ಕಿಯಾ ಅಂತಂದ ಹಾಗೆ, ಮಾಡಿರುವ ಅಂತ. ಕರ್ತಾರ್ ಅಂದ್ರೆ ಸೃಷ್ಟಿಕರ್ತ. ಪಯ ದೂದ್, ಹಾಲು. ಪರಿಹರಿ ಅಂದ್ರೆ ತ್ಯಾಗನ, ಎಲ್ಲವನ್ನು ತ್ಯಜಿಸಿ ಬಿಡುವಂಥದ್ದು ಅಂತ. ವಾರಿ ಅಂತಂದ್ರೆ ಪಾನಿ, ನೀರು, ಜಲ. ಘಟ್ ಅಂದ್ರೆ ಶರೀರ, ದೇಹ. ವಿಪತ್ತಿ ಸಂಕಟ, ವಿಪತ್ತು. ಸುಕೃತಿ ನೋಡಿ, ಸು ಅಂದ್ರೆ ಒಳ್ಳೆಯ ಕೃತಿ ಅಂದ್ರೆ ಒಳ್ಳೆಯ ಕಾರ್ಯ, ಅಚ್ಚೆ ಕಾರ್ಯ. ಜೀಬ್ ನಾಲಿಗೆ. ಚಾಹಸಿ ಅಂದ್ರೆ ಚಾರೋ ಓರ್, ನಾಲ್ಕು ಕಡೆಗೆ ಅಂತ. ಇನ್ನು ದೋಹೋಕ ಆಶಯ ಏನು? ಈ ದೋಹಗಳ ಆಶಯ ಏನು? ತುಳಸಿದಾಸ್ ಜಿನೇ ಇನ್ ದೋಹೋಮೆ ಮುಖಿಯಾ ಕೆ ಲಕ್ಷಣ. ಅಂದ್ರೆ ಮುಖಂಡನಾದವನಿಗೆ ಯಾವ ಲಕ್ಷಣಗಳು ಇರಬೇಕು? ಸಂತ್ ಕಾ ಸ್ವಭಾವ, ಸಂತನ ಸ್ವಭಾವ ಯಾವ ರೀತಿ ಇರಬೇಕು? ಆದಿ ಪರ್ ಪ್ರಕಾಶ್ ಡಾಲಾಯ್, ಇವೆಲ್ಲದರ ಮೇಲೆ ಪ್ರಕಾಶವನ್ನು, ಬೆಳಕನ್ನು ಚೆಲ್ಲಿದ್ದಾರೆ. ಸಾಥಿ ಉನ್ಹೋನೆ ದಯಾ ಧರ್ಮ ಕಾ ಮಹತ್ವ, ದಯಾ ಮತ್ತು ಧರ್ಮದ ಮಹತ್ವ, ಅಭಿಮಾನ, ತ್ಯಾಗ, ವಿವೇಕಯುತ ವ್ಯವಹಾರ, ರಾಮ್ ಪರ್ ವಿಶ್ವಾಸ್, राम नाम जप इत्यादि का बखान करते हुए सुझाव दिया है कि इंसान को नीतियुत जीवन बिताना चाहिए. ಇನ್ಸಾನ್ ಅಂದ್ರೆ ಮನುಷ್ಯನಿಗೆ ನೀತಿಯುತವಾದ ಜೀವನವನ್ನು ಕಳೆಯಬೇಕು ಮನುಷ್ಯ ಆದ್ಮೇಲೆ ಅಂತ ಅವರು ಈ ದೋಹಾಗಳಲ್ಲಿ ಹೇಳ್ತಾರೆ. ಏಕ್ ವಾಕ್ಯ में उत्तर लिखिए. तुलसीदास मुख को क्या मानते हैं? तुलसीदास मुख को मुखिया मानते हैं. ಮುಖವನ್ನು ಮುಖಿಯ ಅಂದ್ರೆ ಮುಖಂಡನಿಗೆ ಹೋಲಿಸಿದ್ದಾರೆ ತುಳಸಿದಾಸರು. ಮನುಷ್ಯನ ಶರೀರದಲ್ಲಿ ಮುಖವೇ ಮುಖಂಡ ಇದ್ದ ಹಾಗೆ ಅಂತ. ಯಾಕೆ? ಮುಂದೆ ನೋಡಿ. ಮುಖಿಯಾ ಕೋ ಕಿಸ್ಕೆ ಸಮಾನ್ ರಹನಾ ಚಾಹಿಯೆ. ಮುಖಂಡನಿಗೆ ಯಾರ ಸಮ ಇರಬೇಕು, ಯಾವ ರೀತಿ ಇರಬೇಕು ಅಂತ. ಮುಖಿಯಾ ಕೋ ಮೂಹಕ್ಕೆ ಸಮಾನ್ ರಹನಾ ಚಾಹಿಯೆ. ಮುಖಿಯ ಮೂಹ ಅಂದ್ರೆ ಬಾಯಿಯ ಹಾಗೆ ಆತ ಇರಬೇಕು ಮುಖಂಡ ಅಂತ. ಯಾಕೆ ಈ ಮಾತನ್ನು ಹೇಳ್ತಾರೆ ಅಂತ ಮುಂದಿನ ಪ್ರಶ್ನೋತ್ತರಗಳಲ್ಲಿ ಗೊತ್ತಾಗ್ತದೆ ನೋಡಿ. हंस का गुण कैसा होना चाहिए? होता है. हंस का गुण पानी छोड़कर सिर्फ दूध पीने का गुण होता है. ಹಂಸ ಕ್ಷೀರ ನ್ಯಾಯ ಅಂತ ಹೇಳ್ತೀವಿ ನಾವು. ಹಂಸವು ನೀರನ್ನು ಬಿಟ್ಟು ಕೇವಲ ಹಾಲನ್ನು ಕುಡಿಯುತ್ತದೆ ಅಂತೆ. ಹಂಸ ಕಾ ಗುಣ ಪಾನಿ ಚೋಡ್ಕರ್ ಸಿರ್ಫ್ ದೂದ್ ಪೀನೆ ಕಾ ಗುಣ ಹೋತಾ ಹೈ. ಅಂದ್ರೆ ಸಾರಹೀನ ವಸ್ತು ಕೋ ಚೋಡ್ಕರ್ ಸಾರಯುಕ್ತ ವಸ್ತು ಕೋ ಅಪನಾತಾ ಹೈ. ಅಥವಾ ಇನ್ನೊಂದು ಮಾತಿನಲ್ಲಿ ಹೇಳೋದಾದ್ರೆ ಸಾರಹೀನ ವಸ್ತು ಕೋ छोड़कर अच्छे को अपनाता है.
ಅದು ಹಂಸದ ಒಂದು ಗುಣ. ಮುಖ ಕಿಸ್ಕಾ ಪಾಲನ್ ಪೋಷಣ್ ಕರ್ತಾ ಹೈ, ಮುಖವು ಎದರ ಪಾಲನ ಪೋಷಣೆಯನ್ನು ಮಾಡ್ತದೆ? ಮುಖ ಶರೀರಕ್ಕೆ ಸಾರೆ ಅಂಗೋಂಕ ಪಾಲನ ಪೋಷಣ್ ಕರ್ತಾ ಹೈ. ನೋಡಿ, ಮುಖದಲ್ಲಿ ಬಾಯಿ ಇರ್ತದೆ, ಆ ಬಾಯಿಂದಲೇ ನಾವು ಎಲ್ಲ ಊಟ ಮಾಡ್ತೀವಿ. ಆ ಊಟದಿಂದ ಶರೀರದ ಎಲ್ಲ ಅಂಗಗಳ ಪಾಲನ ಪೋಷಣೆ ಆಗ್ತದೆ. ಆದ ಕಾರಣ ಮುಖ ಶರೀರಕ್ಕೆ ಸಾರೆ ಅಂಗೋಂಕ ಪಾಲನ ಪೋಷಣ ಕರ್ತಾ ಹೈ. ಆದ ಕಾರಣ ಮುಖವನ್ನು ಮುಖಂಡನಿಗೆ ಹೋಲಿಸಿದ್ದಾರೆ ತುಳಸಿದಾಸರು. ದಯಾ ಕಿಸ್ಕಾ ಮೂಲ ಹೈ? ದಯಾ ಧರ್ಮ ಕಾ ಮೂಲ ಹೈ. ದಯವೇ ಧರ್ಮದ ಮೂಲ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಲ್ಲ, ಅದನ್ನೇ. तुलसीदास जी किस शाखा के कवि है? तुलसीदास जी ಭಕ್ತಿ ಕಾಲ ಕಿ ರಾಮ ಭಕ್ತಿ ಶಾಖಾಕ್ಕೆ ಕವಿ ಹೈ. ನೋಡಿ, ಭಕ್ತಿ ಕಾಲದಲ್ಲೇ ಅದರಲ್ಲೂ ರಾಮ ಭಕ್ತಿ ಶಾಖೆಯ ಕವಿ ತುಳಸಿದಾಸರು. तुलसीदास जी के माता पिता का नाम क्या था? तुलसीदास जी के माता का नाम ಹುಲ್ಸಿ. ನೋಡಿ, ಕನ್ಫ್ಯೂಸ್ ಮಾಡ್ಕೋಬೇಡಿ, ತುಳಸಿ ಅಲ್ಲ, ಇದು ಹುಲ್ಸಿ. ಅವ್ರ ಪಿತಾ ಕಾ ನಾಮ್ ಆತ್ಮಾರಾಮ್ ಥಾ, ಆತ್ಮಾರಾಮ್ ದುಬೆ ಅಂತ ಇದೆ. तुलसीदास जी के बचपन का नाम क्या था? तुलसीदास जी के बचपन का नाम ರಾಮ್ ಬೋಲಾತ. ನೋಡಿ, ಹುಟ್ಟಿದ ತಕ್ಷಣ ಅವರು ರಾಮನಾಮವನ್ನು ಹೇಳಿದ್ರು ಅಂತ ಒಂದು ಪ್ರತೀತಿ ಇದೆ. ಆದ ಕಾರಣ ಅವರ ಹೆಸರು ರಾಮ್ ಬೋಲಾ ಅಂತ ಅಂತಿದ್ರು ಅಂತ. ಪಾಪ್ ಕಾ ಮೂಲ್ ಕ್ಯಾ ಹೈ? ಪಾಪ್ ಕಾ ಮೂಲ್ ಅಭಿಮಾನ್ ಹೈ. ಅಭಿಮಾನ್ ಅಂದ್ರೆ ಅಹಂಕಾರ. ಪಾಪ್ ಕಾ ಮೂಲ್ ಅಹಂಕಾರ ಹೈ. तुलसीदास जी के अनुसार विपत्ति के साथी कौन है? तुलसीदास जी के अनुसार विपत्ति के साथी विद्या, विनय और विवेक है. ನೋಡಿ, ವಿದ್ಯೆ, ವಿನಯ ಮತ್ತು ವಿವೇಕಗಳು ಸಂಕಟದ ಒಂದು ಜೊತೆಗಾರ. 2-3 वाक्यों में उत्तर लिखिए. मुखिया को मुख के समान होना चाहिए, क्यों? तुलसीदास जी कहते हैं कि मुखिया मतलब नेता मुंह के समान होना चाहिए, मुंह के समान होना चाहिए. जिस प्रकार मुंह खाने पीने की काम केवल अकेला ही करता है, लेकिन उससे शरीर के सकल अंगों का पालन पोषण होता है, उसी तरह मुखिया काम अपने तरह से करना चाहिए, लेकिन उस काम का फल सभी को मिलना चाहिए. उस काम का फल सभी को मिलना चाहिए. मनुष्य को हंस की तरह क्या करना चाहिए? तुलसीदास कहते हैं कि भगवान इस जगत में जड़ चेतन, गुण दोष मतलब अच्छे बुरे आदि मिलाकर बनाया गया है. ತುಳಸಿದಾಸರ ಪ್ರಕಾರ ಭಗವಾನನು ಈ ಜಗತ್ತಿನಲ್ಲಿ ಜಡವಾದದ್ದು ಮತ್ತು ಚೇತನವಾದದ್ದು, ಅಂದರೆ ಚೈತನ್ಯ ಇದ್ದದ್ದು ಇಲ್ಲದ್ದು, ಜೀವ ಇದ್ದದ್ದು ಇಲ್ಲದ್ದು, ಗುಣ ದೋಷ, ಒಳ್ಳೆಯದು ಕೆಟ್ಟದ್ದು ಆದಿ ಮಿಲಾಕರ್ ಬನಾಯ ಗಯಾ ಹೈ, ಎಲ್ಲವನ್ನೂ ಒಂದು ಕೂಡಿಸಿಕೊಂಡು ತಯಾರು ಮಾಡಿದ್ದಾನೆ, ಸೃಷ್ಟಿಯನ್ನು ಮಾಡಿದ್ದಾನೆ. लेकिन जिस प्रकार हंस पक्षी पानी को छोड़कर सिर्फ दूध को पीती है, उसी तरह हंस रूपी साधु लोग, ನೋಡಿ, ಹಂಸದ ರೂಪದಂತಿರುವಂತಹ साधु लोग बुराइयों को छोड़कर अच्छा गुणों को अपनाना चाहिए. क्या करना चाहिए? बुराइयों को छोड़कर अच्छा गुणों को अपनाना चाहिए. ಈ ಹಂಸದ ಹಾಗೆ, ಹಂಸ ಪಕ್ಷಿಯ ಹಾಗೆ ಸಾಧು ಸಂತರು ಕೆಟ್ಟದ್ದನ್ನು ಬಿಟ್ಟು ಕೇವಲ ಒಳ್ಳೆಯ ಗುಣಗಳನ್ನು ತಮ್ಮದಾಗಿಸಿಕೊಳ್ಳಬೇಕು. ಮನುಷ್ಯ ಜೀವನ ಮೇ ಪ್ರಕಾಶ್ ಕಬ್ ಫೈಲ್ತಾ ಹೈ, ಮನುಷ್ಯನ ಜೀವನದಲ್ಲಿ ಬೆಳಕು ಯಾವಾಗ ಬರ್ತದೆ, ಬೆಳಕು ಯಾವಾಗ ಬೆಳಗ್ತದೆ? तुलसीदास जी कहते हैं कि जिस तरह देहरी पर दिया रखने से घर के अंदर और बाहर आंगन में प्रकाश फैलता है, ಯಾವ ರೀತಿ ಮನೆಯಲ್ಲಿ ದೀಪವನ್ನು ಹಚ್ಚಿದ್ರೆ ಬೆಳಕಾಗ್ತದೆಯೋ, उसी प्रकार राम नाम जपने से मानव आंतरिक और बाह्य रूप से शुद्ध बनता है. ಅದೇ ರೀತಿ ಯಾವಾಗ ಮನುಷ್ಯನು ರಾಮನಾಮವನ್ನು ಜಪ ಮಾಡ್ತಾನೋ ಅವಾಗ ಆಂತರಿಕ ಅಂದ್ರೆ ಒಳಗಿನಿಂದ ಮತ್ತೆ ಬಾಹ್ಯ ಹೊರಗಿನಿಂದ ಎರಡು ಕಡೆಯಿಂದನೂ ಶುದ್ಧನಾಗ್ತಾನೆ ಅಂತ ತುಳಸಿದಾಸರು ಹೇಳ್ತಾರೆ. ಅನುರೂಪತ ನೋಡಿ, ದಯಾ ಧರ್ಮ ಕಾ ಮೂಲ. ಇದೇ ರೀತಿ ಪಾಪ ಮೂಲ ಅಭಿಮಾನ್ ಅಂದ್ರೆ ಅಹಂಕಾರ, ಪರಿಹರಿ ತ್ಯಾಗನ, ಕರ್ತಾರ್ ಸೃಷ್ಟಿಕರ್ತ, जीह जीभ, देहरी दहलीज. भावार्थ लिखिए. मुखिया मुख सो चाहिए, खान पान को एक, पालय पौसय सकल अंग तुलसी साहित्य विवेक.
ಪ್ರಸ್ತುತ ದೋಹೆ ಮೇ ತುಳಸಿದಾಸ್ ಮುಖ ಅರ್ಥಾತ್ ಮುಖ ಮುಖ ಅಂದ್ರೆ ಇಲ್ಲಿ ಬಾಯಿಯನ್ನು ತಗೊಂಡಿದ್ದಾರೆ. ಅವರು ಮುಖಿಯ दोनों को स्वभाव को की समानता दर्शाते हुए लिखते हैं कि मुखिया को मुंह के समान होना चाहिए. मुंह खाने पीने का काम अकेला करता है, लेकिन वो जो खाता पीता है उससे शरीर के सारे अंगों का पालन पोषण करता है. तुलसी की राम में मुखिया को भी ऐसे ही विवेकवान होना चाहिए कि वह काम अपनी तरह से करे, लेकिन उसका फल सभी में बांटे. काम अपनी तरह से करे, लेकिन उसका फल सभी में बाटे. ಕೆಲಸವನ್ನು ತನ್ನಷ್ಟಕ್ಕೆ ತಾನು ಮಾಡಿದರೂ ಕೂಡ ಅದರ ಒಂದು ಪ್ರತಿಫಲ ಎಲ್ಲರಿಗೂ ಸಿಗುವಂತೆ ಮಾಡಲಿ, ಹಂಚಲಿ ಅಂತ ತುಳಸಿದಾಸರು ಹೇಳ್ತಾರೆ. ತುಳಸಿ ಸಾತಿ ವಿಪತ್ತಿಗೆ ವಿದ್ಯಾ ವಿನಯ ವಿವೇಕ್. ಸಂಕಟದ ಸಾತಿ ಯಾರ್ಯಾರು ಅಂತಂದ್ರೆ ವಿದ್ಯಾ ವಿನಯ ವಿವೇಕ್. ಸಾಹಸ ಸುಕೃತಿ ಸುಸತ್ಯವ್ರತ ರಾಮ ಭರೋಸಾ ಏಕ್. ರಾಮ್ನಲ್ಲಿ ಭರವಸೆ ಇಡಬೇಕು. ಎಂಥ ಸಂಕಟ ಬಂದರೂ ಕೂಡ ನಾವು ವಿದ್ಯಾ ವಿನಯ ವಿವೇಕವನ್ನು ಬಿಡಬಾರ್ದು, ರಾಮ್ನಲ್ಲಿ ಭರವಸೆ ಇಡಬೇಕು ಅಂತ. ತುಳಸಿದಾಸ್ ಜಿ कहता है कि मनुष्य पर जब विपत्ति पड़ती है, ಯಾವಾಗ ಸಂಕಟ ಬಂದು ನಿಲ್ತದೆ, तब उसकी विद्या विनय और विवेक ही उसका साथ निभाता है. ಆ ಸಮಯದಲ್ಲಿ ಅವನಿಗೆ ವಿದ್ಯಾ ವಿನಯ ವಿವೇಕ ಏನಿರ್ತಾವಲ್ಲ ಅವೇ ಅವನನ್ನು ಗೆಳೆಯರಂತೆ ಕಾಪಾಡ್ತವೆ, ಅವನನ್ನು बाड़स्तवे. और तुलसीदास यह भी कहता है कि जो राम पर भरोसा करता है वह साहसी सत्यवान और अच्छे काम करने वाला बनता है. ಯಾರು ರಾಮನ ಮೇಲೆ ಭರವಸೆಯನ್ನು ಇಡ್ತಾರೋ ಅವರು ಸಾಹಸಿ ಆಗ್ತಾರೆ, ಸತ್ಯವಾನ ಆಗ್ತಾರೆ ಮತ್ತು ಅಚ್ಚೆ ಕಾಮ್ ಕರ್ನೆವಾಲ ಒಳ್ಳೆಯ ಕೆಲಸವನ್ನು ಮಾಡುವಂಥ ಸುಕೃತವಾನ ಅಂದ್ರೆ ಒಳ್ಳೆಯ ಒಂದು ಸತ್ಯವಾನ ಮನುಷ್ಯ ಆಗ್ತಾನೆ, ಬಂತಾ ಹೈ ಅಂತ ಹೇಳ್ತಾರೆ. ಜೋಡ್ಕರ್ ಲಿಖಿಯೇ ವಿಶ್ವಕೀನ करतार परिहरी वारी विकार जब लग घट में प्राण सुसत्य व्रत राम भरोसा एक. पूर्ण कीजिए. मुखिया मुख से चाहिए खान पान को एक, पालय पौसय सकल अंग तुलसी साहित्य विवेक. राम नाम मणि दीप धरो जीह देहरी दुआर. तुलसी भीतर बहिरव जो चाहसी उजियार. उचित विलोम शब्द पर सही का निशान लगाइए. विवेक सेवक अविवेक नोड़ी. विवेक विलोम शब्द अविवेक. दया निर्दया, धर्म अधर्म, विकार अविकार, विनय अविनय. अतिरिक्त प्रश्नोत्तर नोड़ी ಹೆಚ್ಚಿನ ಪ್ರಶ್ನೋತ್ತರಗಳನ್ನು ಕೂಡ ಕೊಟ್ಟಿದ್ದಾರೆ. दया और पाप का मूल के बारे में तुलसीदास जी क्या कहते हैं? तुलसीदास जी कहते हैं कि धर्म का मूल दया है, धर्मದ ಮೂಲ दया, और पाप का मूल अभिमान है, अहंकार है. इस कारण जब तक हमारे शरीर में प्राण है तब तक मानव को अपना अभिमान छोड़कर दयालु बनना चाहिए. ಎಲ್ಲಿಯವರೆಗೆ ನಮ್ಮ ಶರೀರದಲ್ಲಿ ಪ್ರಾಣವಿದೆಯೋ ಅಲ್ಲಿಯ ತನಕ ಮಾನವನು ತನ್ನ ಅಭಿಮಾನ ಅಹಂಕಾರವನ್ನು ತೊರೆದು ದಯಾಳುವಾಗಿ ಜೀವಿಸಬೇಕು, ದಯಾಳುವಾಗಿ ಇರಬೇಕು ಅಂತ ತುಳಸಿದಾಸರು ಹೇಳ್ತಾರೆ. ತುಳಸಿದಾಸ್ ಜಿ ಅನುಸಾರ ವಿಪತ್ತಿ ಕೆ ಸಾಥಿ ಕೌನ್ ಹೈ. ಸಂಕಟದಲ್ಲಿ ಯಾರು ಜೊತೆಗಾರರು? तुलसीदास जी कहते हैं कि मनुष्य पर जब विपत्ति पड़ती है, ಯಾವಾಗ ಮನುಷ್ಯನಿಗೆ ಸಂಕಟ ಬರ್ತದೋ तब उसकी विद्या विनय और विवेक ही उसका साथ निभाता है. ಆವಾಗ ವಿದ್ಯೆ ವಿನಯ ವಿವೇಕಗಳೇ ಅವನ ಗೆಳೆಯರಾಗಿ ಅವನ ಜೊತೆಗೆ ಇರ್ತವೆ. और तुलसीदास जी यह भी कहते हैं कि जो राम पर भरोसा करते हैं, ಯಾರು ರಾಮನ ಮೇಲೆ ಭರವಸೆ ಮಾಡ್ತಾರೋ वह साहसी सत्यवान और अच्छे काम करने वाला बनता है. तुलसी के दोहे कंठ से कीजिए. मुखिया मुख सो चाहिए कान पान को एक, पालय पोसय सकल अंग तुलसी सहित विवेक. जड़ चेतन गुण दोषमय विस्म कीन करतार, संत हंस गुण गहिए पय परिहरी वारी विकार. दया धर्म का मूल है, पाप मूल अभिमान, तुलसी दया न छोड़िए जब लग घट से प्राण. तुलसी साथी विपत्ति के विद्या विनय विवेक. साहस सुकृति सुसत्यव्रत राम भरोसा एक, राम नाम मणि दीप धरो जीह देहरी द्वार. तुलसी भीतर बाहिरो जो चाहसी उजियार. ನೋಡಿ, ಈ ದೋಹೆಯಲ್ಲಿ ಕನ್ನಡದಲ್ಲಿ ಸಾರಾಂಶವನ್ನು ಕೊಟ್ಟಿದ್ದಾರೆ. ಈ ದೋಹೆಯಲ್ಲಿ ಮುಖಂಡನು ಬಾಯಿಯಂತೆ ಇರಬೇಕೆಂದು ತುಳಸಿದಾಸರು ಹೇಳ್ತಾರೆ. ಮನುಷ್ಯನ ಶರೀರದಲ್ಲಿ ಬಾಯು ಕುಡಿಯುವ ಕೆಲಸವನ್ನು ಒಂಟಿಯಾಗಿ ಮಾಡುತ್ತದೆ, ಆದರೂ ಅದು ತಿನ್ನುವುದು ಮತ್ತು ಕುಡಿಯುವುದರ ಮುಖಾಂತರ ಶರೀರದ ಎಲ್ಲ ಅಂಗಾಂಗಗಳ ಪಾಲನೆ ಪೋಷಣೆ ಮಾಡುತ್ತದೆ. ಇದೇ ರೀತಿಯಾಗಿ ಮುಖಂಡನು ಸಹ ಹೀಗೆ ವಿವೇಕವುಳ್ಳವನಾಗಿ ಕೆಲಸವನ್ನು ಮಾಡಬೇಕು. ಅವನು ತನ್ನದೇ ಆದ ರೀತಿಯಲ್ಲಿ ಕೆಲಸ ಮಾಡಿ ಅದರ ಫಲವನ್ನು ಎಲ್ಲರಿಗೂ ಹಂಚಬೇಕು. ಮುಖಂಡನು ವಿವೇಕದಿಂದ ಕೆಲಸಗಳನ್ನು ಮಾಡಿದರೆ ಎಲ್ಲರಿಗೂ ಸುಖ ಸಿಗಬಹುದು. ಇಲ್ಲಿ ತುಳಸಿದಾಸರು ಸಾಧು ಸಂತರು ಹಂಸ ಪಕ್ಷಿಯಿಂದ ಇರಬೇಕೆಂದು ಹೇಳುತ್ತಾರೆ. ದೇವರು ಅಥವಾ ಸೃಷ್ಟಿಕರ್ತನು ಜಗತ್ತನ್ನು ಸೃಷ್ಟಿಸುವಾಗ
ಇಲ್ಲಿ ಜಡ ಚೇತನ ವಸ್ತುಗಳು ಹಾಗೂ ಗುಣದೋಷಗಳನ್ನು ತುಂಬಿ ಎಲ್ಲವನ್ನೂ ಕೂಡಿಸಿ ಸೃಷ್ಟಿಸಿದ್ದಾನೆ. ಈ ಜಗತ್ತಿನಲ್ಲಿ ಒಳ್ಳೆಯ ಹಾಗೂ ಕೆಟ್ಟ, ಜ್ಞಾನ ಅಜ್ಞಾನ ಗುಣದೋಷಗಳು ತುಂಬಿವೆ. ಹಂಸ ಪಕ್ಷಿಯು ಸೌರವನ್ನು ಹೀರಿ ಸಾರವನ್ನು ಹೀರಿ ಸಾರಹೀನ ವಸ್ತುವನ್ನು ತ್ಯಜಿಸುತ್ತದೆ. ಸೌರ ಅಲ್ಲಿದು ಸಾರವನ್ನು ಹೀರಿ ಸಾರಹೀನ ವಸ್ತುವನ್ನು ತ್ಯಜಿಸುತ್ತದೆ. ಹೀಗೆ ಸಂತರು ನೀರಿನಂತಿರುವ ಕೆಟ್ಟ ವಿಕಾರ ಗುಣಗಳನ್ನು ಬಿಟ್ಟು ಪರಿತ್ಯಾಗ ಮಾಡಿ ಹಾಲಿನಂತಿರುವ ಒಳ್ಳೆಯ ಗುಣಗಳನ್ನು ಸ್ವೀಕರಿಸುತ್ತಾರೆ. ಇಲ್ಲಿ ತುಳಸಿದಾಸರು ಹೇಳುವಂತೆ ದಯೆಯೇ ಧರ್ಮದ ಮೂಲ ಹಾಗೂ ಅಭಿಮಾನ ಅಥವಾ ಗರ್ವ ಪಾಪದ ಮೂಲವಾಗಿದೆ. ಆದ್ದರಿಂದ ಶರೀರದಲ್ಲಿ ಪ್ರಾಣವಿರುವ ತನಕ ಗರ್ವವನ್ನು ಬಿಟ್ಟು ದಯಾವುಳ್ಳವನಾಗಬೇಕು. ಮನುಷ್ಯನು ತನ್ನ ಶರೀರದಲ್ಲಿ ಪ್ರಾಣವಿರುವ ತನಕ ದಯೆಯನ್ನು ಬಿಡಬಾರದು ಎಂದು ತುಳಸಿದಾಸರು ಹೇಳಿದ್ದಾರೆ. ಇಲ್ಲಿ ತುಳಸಿದಾಸರು ವಿದ್ಯೆ, ವಿನಯ ಹಾಗೂ ವಿವೇಕದ ಮಹತ್ವವನ್ನು ಹೇಳಿದ್ದಾರೆ. ಮನುಷ್ಯನಿಗೆ ಸಂಕಟ ವಿಪತ್ತು ಎದುರಾದಾಗ ವಿದ್ಯೆ, ವಿನಯ ಮತ್ತು ವಿವೇಕ ಎಂಬುವುಗಳು ಸಹಾಯಕ್ಕೆ ಬರುತ್ತವೆ ಹಾಗೂ ಇವುಗಳು ಮನುಷ್ಯನ ಸಂಗಡಿಗರಾಗುತ್ತವೆ. ಇವುಗಳಿಂದ ಸಂಕಟ ಮತ್ತು ವಿಪತ್ತು ಯಾರು ವಿಶ್ವಾಸ ಬಿಡುತ್ತಾರೋ ಅವರು, ರಾಮನಲ್ಲಿ ಯಾರು ವಿಶ್ವಾಸ ಬಿಡುತ್ತಾರೋ ಅವರು ಸಾಹಸಿ, ಸತ್ಯವಂತ ಮತ್ತು ಸುಕೃತಗಳನ್ನು ಮಾಡುತ್ತಾರೆ ಎಂದು ತುಳಸಿದಾಸರು ಹೇಳುತ್ತಾರೆ. ಇಲ್ಲಿಗೆ ಈ ಪದ್ಯ ಮುಕ್ತಾಯವಾಯಿತು. ಮತ್ತೆ ಬೇರೆ ಪದ್ಯ ಪಾಠಗಳೊಂದಿಗೆ ಭೇಟಿಯಾಗೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಹಾಗೂ ನಾವು ಮಾಡುವ ವಿಡಿಯೋಗಳನ್ನು ನಿರಂತರವಾಗಿ ನೋಡಿ. ಎಲ್ಲರಿಗೂ